ಐವರ ಕಾಂತಿ ಎನಿಸಿದ ಚಿಂತೆ ಐವರ ಕಾಂತಿ ಎನಿಸಿದ ಚಿಂತೆ ತಳದ ಪರಿಮಳ ಸವಿಸಿದ ಜೀವ ತಳದ ಪರಿಮಳ ಸವಿಸಿದ ಜೀವ ಕೊಡು ಚಿರ ವಿಭವ ಕೊಡು ಚಿರ ವಿಭವ ಜ್ವಲಿಸುವುದನ ಮರಣ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಹೇ ಕೃಷ್ಣ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಗತಿ ಯಾರು? ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಅಸ್ತಿನಾಂಬೆ ರಾಜನಗರಿಯಲ್ಲಿ ಸರ್ವರ ಸಮಕ್ಷ ಅಪಮಾನಿತಳಾದೆನು. ಕಾಡಿನ ಕಾಡಿಗೆ ಅಲಿದಿದ್ದು ಆಯಿತು. ಪಾಪಿಯಾದ ಕೀಚಕನ ಭಂಗವನ್ನು ಸಹಿಸಿದ್ದು ಆಯಿತು. ಇನ್ನಾದರೂ ಸ್ವಲ್ಪ ದಿನವಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಸೇವಿದಾತ, ಇನ್ನೂ ಈ ದ್ರೌಪದಿ ಹಣೆಯಲ್ಲಿ ಏನೆಲ್ಲ ಬರೆದಿರುವೆ ತಂದೆ? ಪಾಂಚಾಲಿ ದೇವಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪ್ರಿಯತಮೆ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನನ್ನೊಡನೆ ಹೇಳಬಾರದೆ ಪ್ರಿಯೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಪ್ರಿಯ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ಅವರ ಮೇಲೆ ಪ್ರತೀಕಾರವನ್ನು ನೀವೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರದಲ್ಲಿ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಬೇರೆಯವರ ಅಂಗಿನಲ್ಲಿರಬೇಕು. ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕಪ್ಪ ಸೃಷ್ಟಿಸಿದೆ? ದ್ರೌಪದಿ, ಕಾಂತೆ ಶಾಂತೆ ಮರತೀರಲಾಗಿ ವರಮಂತಿಯಾಗಿ ಮರೆಯುವುದೇಕೆ? ಪ್ರಾಣೇಶ್ವರ, ಕಾಂತೆ ಶಾಂತೆ ಮರತೀರಲಾಗಿ ವರಮಂತಿಯಾಗಿ ಮರೆಯುವುದೇಕೆ? ಮಣುಪುತ್ರರ ಪತ್ನಿಯಾಗಿ ಮಣುಪುತ್ರರ ಪತ್ನಿಯಾಗಿ ನೀನು ಚಂಡ ಕೋಪದಿಂದ ಪರಧೀರಲಾಗಿ ವರಪತ್ನಿಯಾಗಿ ಮರೆಯುವುದೇಕೆ? ಕಾಂತೆ ಶಾಂತೆ ವರಧೀರಲಾಗಿ ವರಪತ್ನಿಯಾಗಿ ಮರುಗುವೇತಕ್ಕೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಋಷಿಗಳ ಆಜ್ಞೆ ನಿಮಗಾಗಿ ಅಲೆದು. ಪ್ರಾಣೇಶ್ವರ ದೇವಿ, ಸರಿದೆ ನಿಮಗೆ ಅನುಚಿತ ಬಯಕೆ
ಮಾಡಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೇನು? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಗಂಡಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದಾದ ನಿನ್ನನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅದಿರಲಿ, ಹಿಂದೇಕೆ ನೀನು ಈಗಾದ ದೇವಿ? ತಿಳಿಸುವನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾನು ಎಷ್ಟೇ ಆದ್ರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ಅಣ್ಣನ ಆಜ್ಞೆ ಹೊರತು ಯಾವ ಕಾರ್ಯವನ್ನು ಮಾಡುವುದೇ ಇಲ್ಲವಲ್ಲ. ದ್ರೌಪದಿ, ಚಲವಿದೆ ಚಲವಿದೆ ಭಜಗಮಿನಿಗೆ ಉತ್ತರವು ಇಲ್ಲಿದೆ. ಉತ್ತರವು ಇಲ್ಲಿದೆ. ಸತ್ತುಗಳ ಜಯಿಸುವೆ ಬಲೋ ಬಲೋ, ಶತ್ರುಗಳ ಜಯಿಸುವೆ ಬಲೋ ಬಲೋ, ಚಲವಿದೆ ಚಲವಿದೆ. ಮಂಡ್ಯ ಪತಿವೇನಾರೇ ಖಂಡಿತವಿದೆಂದು ತಿಳಿ ಬಲೋ ಬಲೋ, ಖಂಡಿತವಿದೆಂದು ತಿಳಿ ಬಲೋ ಬಲೋ, ಚಲವಿದೆ ಸುವೇ ಚಲವಿದೆ ಚಲವಿದೆ ಚಲವಿದೆ. ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ ದೇವಿ. ಹಾಗಾದ್ರೆ ಕೇಳಿ, ಇಂದು ಹಸ್ತಿನಾಂಬೆಯ ದೇವಿ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಳು. ಸ್ವಾಮಿ, ಇನ್ನೇನು ನಿನ್ನ ಪತಿಗಳು ದೂತನನ್ನು ಸಂಧಿಗಾಗಿ ಕಳಿಸಿರುವರು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟುವೆ ಎಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಪ್ರಭು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು ಯಾರು ರಾಯಭಾರಕ್ಕೆ ಹೋದವರು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಓ, ಗೋಪಾಂಗನಿಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆತಿರುವುದು ಸಹಜ. ಅದರಲ್ಲಿ ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ ಪ್ರಿಯೆ? ಪ್ರಾಣೇಶ್ವರ, ಎಷ್ಟೇ ಆದ್ರೂ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು ಕೇಳೇ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಮುಡಿ ಗಟ್ಟುವುದಿಲ್ಲ ಎಂದು. ಪಾಪು ಪಾಪು ಪಾಂಚಾಲಿ, ಚಮತ್ಕರವಾದ ಉತ್ತರವೇ ಸರಿ. ನೀನು ನಮ್ಮ ಸಂಗಡ ಕದರವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ ದೇವಿ. ಪ್ರಾಣೇಶ್ವರ, ಇಲ್ಲಿ ಬನ್ನಿ. ನೆನಪಿದೆ, ಹಿಂದೆ ಒಂದು ದಿನ ಈ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಅದು ನೆನಪಿದೆ ತಾನೇ? ದ್ರೌಪದಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಡಿಯಲ್ಲ ಈ ಭೀಮಸೇನ. ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಬಯಕೆ. ಏನು ಮಾಡಲಿ, ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ವಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನೇ ಎದುರು ನೋಡುತ್ತೇನೆ. ಮೃತ್ಯು ಬಲಿಪೀಠದಲ್ಲಿ ಕರಗತವಾದ ಶತ್ರುಗಳು ಅದತ್ತ ಸಾಗಿದರು ಕಣ್ಮರೆಯಾಗಲು ಸಾಧ್ಯವಿಲ್ಲ. ದುಷ್ಟರ ಹಕ್ಕು ಬಾಧ್ಯತೆಗಳನ್ನು ಛೇದಿಸಿ ಶೀತಲತ ಮರಗಳ ಬರಹಾಳಿಸಿ ಕುರುವಂಶದರ ತಲೆಗಳನ್ನು ಹೊರಡಿಸಿ ರಣಯಜ್ಞ ಮಾಡುವೆನು. ಯಮಲೋಕದಲ್ಲಿ ಚಿತ್ರಗುಪ್ತನೇ ಹೇಳಿಕೆ ಮಾಡಿಕೊಳ್ಳಲಿ. ಅಗ್ರಜರು ಆ ಕೌರವನ ಅಪರಾಧಗಳನ್ನು ಮನ್ನಿಸಬಹುದು, ನಾನು ಮಾತ್ರ ಚಲಿಸುವುದಿಲ್ಲ. ಕಾಳು ಕಳಿಸಿದ ಕಾಳು ಅವರನ್ನೆಲ್ಲವೂ ಪದಪಡಿವೆ ನಾವು ಕಾಣುತ್ತೇವೆ. ಅವರನ್ನೆಲ್ಲವೂ ಪದಪಡಿವೆ ನಾವು ಕಾಣುತ್ತೇವೆ.
ಅಣ್ಣನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳದ ಸಿಂಹದಂತೆ ವಿಜೃಂಭಿಸಿದನು. ನೀನೇ ಅವನನ್ನು ಸಮಾಧಾನ ಪಡಿಸಬೇಕು. ಅರ್ಜುನ, ಈ ಸಾರಿ ನಮ್ಮ ಭೀಮಸೇನ ಕೋಪಕ್ಕೆ ಈ ಪಾಂಚಾಲಿಯೇ ಕಾರಣವೆಂದು ತೋರುವುದು. ಸಹೋದರ ಭೀಮಸೇನ, ಮುನಿಸೇತಗೆ ನಿನಗೆ ಪರೇ ಗಣ ಗುಣ ನಿಧಿ ಭೀಮಸೇನ. ಭೀಮ, ಮುನಿಸೇತಗೆ ನಿನಗೆ ಪರೇ ಗಣಗುಣ ನಿಧಿ ಭೀಮಸೇನ. ಅನುಜಾತನ ಸೈರಿಪುದು, ಅನುಜಾತನ ಸೈರಿಪುದು, ಮನಸೈರಿಸಿ ಶಾಂತನಾಗೋ ಸದೆಯ. ಶಾಂತನಾಗೋ ಸದೆಯ. ಅಣ್ಣನಲ್ವೇ? ಶಾಂತನಾಗುತ್ತಮ್ಮ. ಸಮಾಚಾರವೇ? ಅಣ್ಣನೇಕೆ ಇಷ್ಟು ಸಿಟ್ಟಾಗಿರುವುದು? ಏಕೆ ಈ ನನ್ನ ಬೆಚ್ಚದ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಲಿಲ್ಲವೇ? ಸಮಯಕ್ಕೆ ಸರಿಯಾಗಿ ಬಂದೆ. ನನಗಾರಲ್ಲೂ ಕೋಪವಿಲ್ಲ. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆದಿಲ್ಲ. ಆ ಅಪಮಾನವು ನಿಮಗೆ ಸರಿ ಎನಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಕಡೆ ಎರಡೇ ಸಾಕು. ಗುರುಕುಲ ಸಂಪೂರ್ಣವಾಗಿ ನಾಶ ಮಾಡಿ ಬರಬೇಕು. ಮಾಡಿದ ಪ್ರತಿಜ್ಞೆಯನ್ನು ಮಾತ್ರ ಬಿಡುವುದಿಲ್ಲ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ಭೀಮಸೇನ. ಅಣ್ಣ ಭೀಮಸೇನ, ಸದ್ಗುಣ ಸಂಪನ್ನನಾದ ಧನ್ಮಜನ ಮಾತಿಗೆ ಕೊನೆಯಾಗಿ ನುಡಿಯಬಾರದು. ಶಾಂತನಾಗು. ದ್ರೌಪದಿ, ಮಾನಿನಿ ಮನದ ವೇದನೆ ಹೀಗಿದೆ, ಸಮಯವಿದೆಂತರಿದೆಯೋ ತರುಣಿ ಏತಕ್ಕೆ ಹೀದು ಗುಣವು. ಧರ್ಮದನನ್ಮಯ ನಿರ್ಮಲ ಬಾಸು, ಧರ್ಮದನನ್ಮಯ ನಿರ್ಮಲ ಬಾಸು, ನಿರುವುದನು ಸಿತ ಪರೀಕ್ಷಿಸಿ ನುಡಿಯೋ, ನಿರುವುದನು ಸಿತ ಪರೀಕ್ಷಿಸಿ ನುಡಿಯೋ, ಕೈಪದು ಮನದನು ತಾಪವ ತರುಣಿ ಏತಕ್ಕೆ ಹೀದು. ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಕಾರಸಾಕ್ಷಿನಿ ಅರಿಯದೆ ಈ ಪರಿಣಿತು ಏಕೆಂತ ವಿಕೋಪ ಪಡವೆ. ಮಾನಿನಿ ಮನದ ವೇದನೆ ನೀಡಿದೆ, ಸಮಯವಿದೆಂತರಿದೆಯೋ ತರುಣಿ ಏತಕ್ಕೆ ಹೀದು.
ಬದಿ ಬಿಡಿರುವುದು ಉಚಿತವಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆ ಆ ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಆದ್ದರಿಂದ ಸಂಧಿಗೆ ನನ್ನ ಪ್ರಯತ್ನ. ಪ್ರಾಣೇಶ್ವರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸಲು ಇದೇನು ಮದುವೆಯ ಔತಣವಲ್ಲ ಎಂಬ ಪರಿಜ್ಞಾನವೂ ನಿಮಗಿಲ್ಲದಾಯಿತೆ. ಏನಿದು ಕೋಲಾಹಲ? ಅಣ್ಣ, ಶ್ರೀಕೃಷ್ಣ ಪರಮಾತ್ಮನ ಬರುವಂತಿದೆ. ಅರ್ಜುನ, ಈ ಸಂಧಿಯ ಸುದ್ದಿ ಇನ್ನು ನಾನು ಹೋಗುವೆನು. ಈ ಸಂಧಿಯ ಪ್ರಸ್ತಾಪದಿಂದ ನನಗಾವ ಲಾಭವೂ ಇಲ್ಲ. ಆ ಪೌರುಷ ಪುರಸ್ಕಾರಗಳೆಲ್ಲ ನಿಮಗಿರಲಿ. ಮಾಡಿದ ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ನಮ್ಮಣ್ಣನು ನಿಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಲ್ಲಿ ರಾಜ್ಯಸಭೆಯ ವಿಚಾರವನ್ನು ಕೇಳಿ ನಂತರ ನಿಮ್ಮ ಇಷ್ಟ ಬಂದಂತೆ ಮಾಡಿ ಪ್ರಿಯ. ಸಹೋದರಿ, ಅಣ್ಣ, ನಿನಗಿದೋ ನಮಸ್ಕರಿಸುವೆನು ಅಣ್ಣ. ದೀರ್ಘ ಸುಮಂಗಲಿ ಭವ ಮೇಲೆ ಕೇಳಮ್ಮ. ಪರಮಾತ್ಮ ಪಾಂಡುಪುತ್ರ ಪ್ರಣಾಮಗಳು ಸ್ವೀಕರಿಸಿ. ಕೃಷ್ಣ, ನನ್ನದು ಒಂದು ನಮಸ್ಕಾರವಿರಲಿ. ಪರಮಾತ್ಮ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಭಕ್ತರ ಪರೆಯುವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. 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 ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಗಂಜದಲಾದಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. 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 ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ ಮಾಧವ ಪರಮಾತ್ಮ, ನೀವು ರಾಯಭಾರಿ ಹೋಗಿದಾಗ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ದೇವ, ಸಂಧ್ಯಾ ವಿಚಾರ ನಡೆಯುತ್ತೆ. ನಡೆಯಿತು ಧರ್ಮನಂದನ. ಪಾಂಚಾಲಿ, ಎಲ್ಲಿರುವುದು ಬರೀ ಸಂಧಿಯ ಚರ್ಚೆ ಮಾತ್ರ. ಇವರೆಚ್ಚೆಯಂತೆ ಇವರು ನಡೆಯಲಿ. ನನಗೆ ದೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ನಮ್ಮಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಭೀಮಸೇನ,
ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ತಾನೇ ಆಳಲು ಹೇಗೆ ಸಾಧ್ಯ? ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿ ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ, ಅದರ ಉದ್ದೇಶ ಸಂಧಿಯಲ್ಲ ತಾನೇ. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಈ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು ಕೃಷ್ಣ. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ಈ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಆಜ್ಞೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡೋದಿಲ್ಲವಷ್ಟೇ. ಅದೂ ಆಗಲಿ, ಆದರೆ ಸ್ವಲ್ಪ ಕಾಲ ಮಾತ್ರ. ಹಾಗಾದರೆ ಈಗ ನೀನು ನನ್ನ ಬಂದಿ ಭೀಮಸೇನ. ಬಿಡಯ್ಯಾಗದೆ ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ಇಡಲಿ. ಯಾಜ್ಞಸೇನೆ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದ್ದೇನೆ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯ ಅಣ್ಣ? ಇದು ಪರ್ಯಾಸವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಪ್ರವೀಣಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಕೃಷ್ಣ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ ಪರಮಾತ್ಮನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಣ್ಣ, ಬಂಡಿ ಕೂಳನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಈ ದೋದಂಡನನ್ನು ನಾನು ಬಂಧಿಸಲು ಸಾಧ್ಯವೇ ಅಣ್ಣ? ಹಾಗೆ ಆಗಲಿ. ನಿನ್ನ ಮಾತನ್ನು ನಾನು ಎಂದಿಗೂ ಮೀರುವುದಿಲ್ಲ. ಬಂಧಿಸುವೆನು. ಪ್ರಯತ್ನಿಸು ಸಹೋದರಿ. ಸುಮ್ಮನಿರಿ ಸ್ವಾಮಿ. ಅಣ್ಣ, ನೀನೊಮ್ಮೆ ಪರೀಕ್ಷಿಸಿ ನೋಡು. ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ದಿನ ಭೀಮಸೇನನ್ನು ಬಂಧಿಸಿರುವ ಹಗ್ಗದಿಂದ ಇಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನೇ ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಆ ದುರಾತ್ಮರು? ಮತ್ಯಾರು? ದುರಾಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕೃತ್ಯವೆಸಗನು. ಅವರಿಗಲ್ಲದೆ ಮತ್ಯಾರಿಗೆ ತಾನೇ ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ. ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದನೇ ಆ ಕುರುಳ ಕೌರವ. ಈ ಮಾತುಗಳನ್ನು ಕೇಳಿ ಕೋಟಿ ಕಟಾರಿಗಳು ಬಂದು ನನ್ನ ಕರುಳಿಗೆ ನಾದಿದಂತಾಯಿತು. ಸಹನೆ ಮೀರಿತು. ಅಗ್ರಜ ಧರ್ಮನಂದನ, ಸೋದರ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ರಾಯಭಾರಿಯನ್ನು ಅಪಮಾನಗೊಳಿಸಿದ ಪ್ರತೀಕಾರ ರಕ್ತ ಪ್ರಹಾರ. ನಿಜ ಧೈರ್ಯ ಮಾಸ್ತ್ರಗಳಿಂದ ಶತ್ರು ಮೂಲ ನಾಶ ಮಾಡೋ ನಿರೀಕ್ಷಿತ ಸಹನೆ ಮೀರಿತು. ಇನ್ನು ಭಯಂಕರ ಯುದ್ಧವೇ ಸರಿ. ಇದೇ ನನ್ನ ದೃಢ ನಿರ್ಧಾರ. ಅಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿದೆ. ಅಬ್ಬಬ್ಬ, ನಾನಲ್ಲವಯ್ಯ ಆ ದುರ್ಯೋಧನ.
ತುಳುಮಾರು ಭೂಮಿಯನ್ನು ಸಹ ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ಶಸ್ತ್ರಾಸ್ತ್ರಗಳ ಆತ್ಮನಲ್ಲಿ ವೀರ ರಥಿಗರ ಘೋಷದಲ್ಲಿ. ದ್ರೌಪದಿ, ನನ್ನ ಕೈಗಳನ್ನು ಬಿಚ್ಚು. ಸಹೋದರಿ ಅಣ್ಣ ಧರ್ಮನಂದನ, ಧರ್ಮಜ ಕೈಗಳನ್ನು ಬಿಚ್ಚು. ಸಹೋದರ ಧನಂಜಯ, ಪಾರ್ಥ. ಏನು ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏನು, ಯಾರೂ ಬಿಚ್ಚುವುದಿಲ್ಲವೇ? ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ವೀರ ಪಡೆ? ಈಗ ಕೇಳಿ ನನ್ನ ವೀರ ಪ್ರತಿಜ್ಞೆಯನ್ನು. ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರನ್ನು ನಾಶಪಡಿಸಿ ಅವನ 11 ಅಕ್ಷವೇಣಿ ಸೈನ್ಯವನ್ನು ಮಾಡಿ ದುಶ್ಯಾಸನ ಬಿಸಿ ರಕ್ತದಿಂದ ಪಾಂಚಾಲಿಯ ಮುಡಿ ಕಟ್ಟಿಸುವೆ. ಅವನ ರಾಜ ಕಿರೀಟವನ್ನು ನನ್ನ ಹೆಳಗಾಲಿನಿಂದ ಪುಡಿ ಪುಡಿ ಮಾಡಿ ಅವನ ಬಲದೊಡೆಯನ್ನು ಒಂದೇ ಏಟಿಗೆ ಈ ನನ್ನ ಗದೆಯಿಂದ ಪುಡಿ ಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ಸಾಧಿಸಿಕೊಳ್ಳದೆ ಹೋದರೆ ನನಗೆ ಕೃಷ್ಣ, ಇದಕ್ಕೆ ನಿನ್ನ ಪಾಪವೇ ಸಾಕ್ಷಿ. ನೋಡಿದ ನನ್ನ ಪತಿಯ ಕೋಪವನ್ನು ಮನಸ್ಸು ಹೃದಯ ಕುಲ ಹೇಳಿಗಳನ್ನು ತಲೆಗಳನ್ನು ಕೃಷ್ಣ ಈ ಘನಪಾಪ ಸಮರ ಪ್ರಳಯದ ಮಹಾಶಾಂತಿ ಅಶಾಂತಿಯ ಮಾನವದಾನ ಯನಗತಿಶಯವೇ ಭಗವಾನ್ ಲೋಕೇಶ ಕೃಷ್ಣ 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 ಧರ್ಮದ
ರಕ್ತ ಪ್ರಹಾರ ಪಾಪವು ಶಾಪವು ರಾಜದ ಕಾಂತೆ ಪಂಥಗಳಿಂದ ರಕ್ತ ಪ್ರಹಾರ ಪಾಪವು ಶಾಪವು ರಾಜದ ಕಾಂತೆ ನಿತ್ಯ ಮನೋದರ ಮಚ್ಚರ ದೇಹ ಧರಿಸಿದ ಪಾಪಿಯು ನಾನೆಯ ಕೃಷ್ಣ 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 ನಿತ್ಯ ಮನೋದರ ಮಚ್ಚರ ದೇಹ ಧರಿಸಿದ ಪಾಪಿಯು ನಾನೆಯ ನನಗೀಚೆಗೆ ಸೃಷ್ಟಿಗೆ ಬಲಿಯಾದೆ ಪರಲೋಕದ ಶಿಕ್ಷೆ ನನಗಿರಲಿ ಜಗವೆಲ್ಲ ನಗುತ್ತಿರಲಿ ಧರ್ಮದ ಧರ್ಮದ ದಾರಿಯ ಕದಲೋ ಕೃಷ್ಣ 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 ಈ ಸಂದೇಶಕ್ಕೆ ನಮಗಿನ್ನು ಒಂದೇ ಉತ್ತರ ಮಹಾಯುದ್ಧ ಮುಂದೇನು ಗತಿ ವಾಸುದೇವ ಮನೋವಂಚ ಫಲ ಸಿದ್ಧಿರಸ್ತು. ನಡೆಯಿರಿ, ಯುದ್ಧಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಸಿದ್ಧ ಮಾಡಿಕೊಳ್ಳಿ. ಆಗಬಹುದು ಪರಮಾತ್ಮ. ಇದೇ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ನನ್ನ ಜನ್ಮರಹಸ್ಯದ ಮುರಳೀಧರನು ಸತ್ಯಬಾಯರನಲ್ಲ. ಹೇ ಭಗವಾನ್ ಭಾಸ್ಕರ, ಕುಂತಿದೇವಿಯು ನನ್ನ ಜನ್ಮದಾತೆ ಎಂಬ ಸತ್ಯದ ವಿಚಾರವನ್ನು ನಾನಿಲ್ಲಿ ತಿಳಿಯುವೆನೇ ದೇವಾ. ಸಪ್ತಾಶ್ವರದ ಮಹಾರೂಢ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ. ಅರಿಯಲಾರದ ಘೋರಸನ್ ದೇಹದಾದಿಯೊಳು ಏನ ಅರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ.
सूर्यदेवाय नमः। ॐ सूर्यदेवाय नमः। ॐ सूर्यदेवाय नमः। ಕರ್ಣ ಕರ್ಣ ಅಮ್ಮ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆಯಲ್ಲ ಹೇಕಮ್ಮ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷನಾದ ಆ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲ ಸ್ತ್ರೀ ನಿನಗೆ ನಾಚಿಕತೆ. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದೂ ತಿಳಿಯದು. ನೀನು ಯಾರು? ನಮ್ಮಿರುವರ ಸಂಬಂಧವೇನು? ಕುಂತಿದೇವಿ ನನ್ನ ಜನ್ಮ ರಹಸ್ಯದ ವಿಚಾರವನ್ನು ನೀನು ತಿಳಿಸಬಲ್ಲೆಯಾ ತಾಯಿ? ಏ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಏನು ಏನು ಆ ನನ್ನ ವೈರಿ ಅರ್ಜುನನ ತಾಯಿ ಕುಂತಿಯೇ? ಹೌದು ಕಂದ. ಹಿಂದೆ ಕುಮಾರ ಹಸ್ತಿನಾವತಿಯಲ್ಲಿ ಗರ್ರಿ ಆಟದಲ್ಲಿ ನಿನಗಾದ ಅಪಮಾನಕ್ಕೆ ಈ ಕುಂತಿಯು ಕಣ್ಣೀರಿಟ್ಟಳು. ಪಾಂಡವರೆಲ್ಲರೂ ನಕ್ಕರು ಕುಮಾರ. ಕುಂತಿಯು ಸಮೃದ್ಧಳಾದಳು ಮಗನೇ, ಸಮೃದ್ಧಳಾದಳು. ಧನ್ಯ ಜನನಿ, ಧನ್ಯ ಕುಮಾರ. ಕಂದ, ಬಹುದಿನದ ಬಯಗೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಅಮ್ಮ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಕೊರದೆ, ಕರುಣೆಯ ತೋರಿದೆ ಕುವರನ ಕೊರದೆ. ಎಂದಿಗೆ ಋಣವ ತೀರಿಸಲಿಲ್ಲ, ಎಂದಿಗೆ ಋಣವ ತೀರಿಸಲಿಲ್ಲ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಗಸದೆ ಎಲ್ಲಿಗೆ? ಅಮ್ಮ, ಜನಿಸಿದ ಮರುಕ್ಷಣವೇ ಜಲಗಸದೆ ಎಂದೆ ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಅಮ್ಮ, ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಬಹುದಿನದ ಬಯಕೆ ಫಲಿಸಿದಮ್ಮ. ನಾ ಮಾಡಿದ ಅಪರಾಧ ಏನದು ತಾಯೇ? ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯೇ? ಅಕ್ಷಮ್ಯವೆನಿಸೆ ಜೀವವ ತೊರೆವೆ, ಅಕ್ಷಮ್ಯವೆನಿಸೆ ಜೀವವ ತೊರೆವೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಅಮ್ಮ,
ನಿರ್ಜನವಾದ ಗಂಗಾ ತೀರಕ್ಕೆ ನೀನು ಓರ್ವಳೆ ಏಕಾಂಗಿಯಾಗಿ ಏಕೆ ಬಂದೆ ತಾಯಿ? ಕುಮಾರ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಕುಮಾರ. ಅಮ್ಮ, ನನ್ನ ಧರ್ಮಕ್ಕೆ ವಿರುದ್ಧವಲ್ಲದ ವಿಚಾರವನ್ನು ಏನಿದ್ದರೂ ಕೇಳುತ್ತಾಯಿ, ನಾನು ನಡೆಸಿಕೊಡುವೆನಮ್ಮ. ಬಾ ಕುಮಾರ, ನಿನ್ನನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿರುವೆನು ಕುಮಾರ. ಬಾ ಮಗನೇ, ಬಾ ಮಗನೇ, ನನ್ನೊಡನೆ ಬಾ ಕಂದ. ಅಮ್ಮ, ಯಾವ ಅಧಿಕಾರದಿಂದ ನಾನು ಅಂತಹ ಸ್ಥಾನವನ್ನು ಹೊಂದಲು ಸಾಧ್ಯ ತಾಯಿ? ಯಾವ ಅಧಿಕಾರದಿಂದ ನಾನು ಅಂತಹ ಸ್ಥಾನವನ್ನು ಹೊಂದುವೆನಮ್ಮ? ಕುಮಾರ, ಕಂದ ಬಾರ, ನಿನ್ನ ತಾಯಿ ನಾನೆನಯ್ಯ. ಈ ಜೀವ ನಿನ್ನದೇನಯ್ಯ. ಕಂದ ಬಾರ, ನಿನ್ನ ತಾಯಿ ನಾನೆನಯ್ಯ. ಈ ನಿನ್ನದೇನಯ್ಯ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಪರಿತಪಿಸಿ ನಾ ಬಂದೆನು. ಕಂದ ಬಾರ, ದುಃಖಿಸಬೇಡ ತಾಯಿ, ದುಃಖಿಸಬೇಡ. ನಾನೇ ಮಂತ್ರದಿಂದ ಜನಿಸಿದೆ ಕಂದ. ನಾನೇ ಮಂತ್ರದಿಂದ ಜನಿಸಿದೆ ಕಂದ. ಲೋಕಪವಾದಕ್ಕೆ ನಗೆಯಲೆಸೆದೆನೋ ಮಗು ಕಂದ. ಲೋಕಪವಾದಕ್ಕೆ ನಗೆಯಲೆಸೆದೆನೋ ಕಣ್ಣೀರಿನ ಆರಾಧನೆ. ಈ ಬಾಳಿನ ಈ ವೇದನೆ. ಕಣ್ಣೀರಿನ ಆರಾಧನೆ. ಈ ಬಾಳಿನ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಪರಿತಪಿಸಿ ನಾ ಬಂದೆನು. ಕಂದ ಬಾರ. ಕುಮಾರ, ನೀನು ನನ್ನ ಜ್ಯೇಷ್ಠ ಪುತ್ರನ ಮಗನು. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ನೀನು ಬದುಕಿರುವ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಬೇಕೆಂದು ಬಂದಿರುವೆನು ಕುಮಾರ. ಬಾಲ್ಯದಿಂದ ಪಟ್ಟ ಕಷ್ಟಗಳಿಗೆಲ್ಲ ಈ ನಿರ್ಭಾಗ್ಯಳಾದೆ ನಾನೇ ಕಾರಣನು ಕುಮಾರ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಅಮ್ಮ, ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ.
ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆಯಮ್ಮ? ನೀನೇನು ಮಾಡುವೆ? ಹುಟ್ಟಿದಾಗಿನಿಂದಲೂ ನಿಮ್ಮಗಳ ಪಾದ ಸೇವೆ ಮಾಡುತ್ತಿರುವರಲ್ಲವೇ ಆ ಪಾಂಡವರು. ಅವರ ತಾಯಿ ಸುಕೃತಶಾಲಿಗಳು. ಅಂತಹ ಭಾಗ್ಯವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಎಲ್ಲಿಂದ ಬರಬೇಕು ತಾಯಿ? ಎಲ್ಲಿಂದ ಬರಬೇಕು? ಕಂದ, ಕೌರವರೊಡನೆ ಸೇರಬೇಡ ಮಗನೇ. ಬಾ ಕಂದ, ನಮಗೆ ಸೌಪತ್ರ ದಾನವನ್ನು ಮಾಡು ಮಗನೇ, ಸೌಪತ್ರ ದಾನವನ್ನು ಮಾಡು. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು. ಅಯ್ಯೋ ಕೀರ್ತಿ, ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿ. ಅಮ್ಮ ಅಮ್ಮ, ಕುಮಾರ, ನಾನು ಜನಿಸಿದ ಮರುಕ್ಷಣವೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ನಾನು ಮಾಡಿದ ಅಪರಾಧವಾದರೂ ಏನು? ಅಯ್ಯೋ, ಅಲ್ಲಿದ್ದ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ. ಅಮ್ಮ ಕುಮಾರ, ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು, ಆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲವು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಪರಾಧವಾದರೂ ಏನಮ್ಮ? ಅಮ್ಮ, ನೀನೇನ ಕಳೆದ ಮಾಲೆಯೋ? ಅಮ್ಮ, ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆಯ ನದಿಯೊಳಗೆ ಹೋಗಿದೆ. ಜನಿಸಿದ ಕ್ಷಣ ಕರುಣೆ ತೋರದು, ಅಮ್ಮ, ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರದು, ಜಲದೊಳಗೆದು ಹತ್ಯೆಗೈಯಲು. ಜನಿಸಿದ ಕ್ಷಣ ಕರುಣೆ ತೋರೆದು, ಜಲದೊಳಗೆದು ಹತ್ಯೆಗೈಯಲು. ಕಂದನೆ ನೀತಿ ಅಂಗುಳಿನಗೆ. ಅಮ್ಮ, ಕಂದನೆ ನೀತಿ ಅಂಗುಳಿನಗೆ. ನಾನು ಗೈದ ಪರಾಧವೇನು? ನಾನು ಗೈದ ಪರಾಧವೇ? ಕರುಣ, ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆಯ ನದಿಯೊಳಗೆ ನೋಡಿದೆ.
ಬಾಲ್ಯದಿಂದಲೂ ಹಲದನು ಅಮ್ಮ ಅಮ್ಮ ಮಂದ ಭಾಗ್ಯದಂತೆ ನಾನು ಬಾಲ್ಯದಿಂದಲೂ ಹಲದನು ಸೂತನೆಂಬ ನಿಂದನೆಯನ್ನು ಸಹಿಸಿ ಬಾಳನುಂದೆನು. ಅಮ್ಮ ಸೂತನೆಂಬ ನಿಂದನೆಯನ್ನು ಸಹಿಸಿ ಬಾಳನುಂದೆನು. ಹಡೆದ ಜನನಿ ಜನಕರಾರು ಎಂದು ಕಂಬನಿಗರೆದನು. ಅಮ್ಮ ಎಂದು ಕಂಬನಿಗರೆದೆನು. ನದಿಯೊಳಗೆ ರೋಗಿಗೆ ಮಾತೆಯೇ ಮಮತೆಯ ನದಿಯೊಳಗೆ ರೋಗಿಗೆ ಅಮ್ಮ ಅಮ್ಮ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂತಲೂ ಹೀನ ಕುಲದವನೆಂತಲೂ ಹೀಯಾಳಿಸುತ್ತಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಅಮ್ಮ ಪಾಂಡು ವಂಶದ ವೃಕ್ಷದಿಂದಲೇ ನನ್ನನ್ನು ಕಿತ್ತಸೆದು ಕರ್ಣಾರ್ಜುನರ ಮಧ್ಯೆ ದ್ವೇಷದ ಕಮರಿಯನ್ನೇಕೆ ತಾಯಿ ಸೃಷ್ಟಿಸಿದೆ, ಏಕೆ ತಾಯಿ ಸೃಷ್ಟಿಸಿದೆ, ಏಕೆ ಸೃಷ್ಟಿಸಿದೆ. ಅಮ್ಮ ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ಎಷ್ಟಾದರೂ ನೀನು ನನ್ನ ಎತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿ ಆಗುವೆನು. ಈಗಲಾದರೂ ಈ ನನ್ನ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿ ಇಲ್ಲಿಯವರೆಗೂ ಬಂದೆಯಲ್ಲ. ಈ ನಿನ್ನ ಉಪಕಾರದ ಋಣವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕುಮಾರ, ಅಮ್ಮ, ನಾನು ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಮಗನೇ. ಅವರಲ್ಲಿ ವೈರವನ್ನು ಕಳೆ ಕುಮಾರ, ವೈರವನ್ನು ಕಳೆ. ಅಮ್ಮ, ಪೊರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ನನ್ನಿಂದಲೇ ಆತನ ಕಾರ್ಯಗಳೆಲ್ಲವೂ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ ತಾಯಿ. ನಾಳೆ ನಮಗುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆ ತಗ್ಗಿಸಿ ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೇ ತಾಯಿ, ಶಪಿಸದಿಹರೇ ನಮ್ಮ ಅಮ್ಮ. ಅಮ್ಮ, ಕುಮಾರ, ನೀನು ವೀರ ಮಾತೆ ತಾನೆ. ಇಂತಹ ಸಮಯದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ, ಹಿತಬೋಧನೆಯನ್ನು ಮಾಡಮ್ಮ. ಕುಮಾರು, ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲಿ. ನೀವು 6 ಜನರು ಸೇರಿ ರಾಜ್ಯ ಭಾರ ಆಳುವುದನ್ನು ತಾಯಾದ ನಾನು ನೋಡಿ ಸಂತೋಷ ಪಡಬಾರದೆ ಕುಮಾರ? ಅಮ್ಮ, ಅಮ್ಮ, ನನಗೆ ಇಲ್ಲಿಯವರೆಗೂ ನನಗಂತಹ ಭಾವನೆಯೇ ಬರಲಿಲ್ಲವಲ್ಲ ತಾಯಿ. ಇದರಲ್ಲಿ ನನ್ನ ಅಪರಾಧವಾದರೂ ಏನಮ್ಮ? ಅಮ್ಮ ಕುಮಾರ, ಶ್ರೀಕೃಷ್ಣ ಪರಮಾತ್ಮನು ಮಮ ಪ್ರಾಣ ಪಾಂಡವ ಅಂದರೆ ಪಾಂಡವರೇ ನನ್ನ ಪ್ರಾಣವೆಂದು ಹೇಳಿರುವಾಗ ಅವರಿಗೆ ಅಪಜಯವೆಲ್ಲಿಂದ ಬರಬೇಕು ತಾಯಿ?
ನೀನು ನಿಶ್ಚಿಂತಳಾಗಿರಮ್ಮ, ನೀನು ನಿಶ್ಚಿಂತಳಾಗಿ. ಹೇಗೆ ನಿಶ್ಚಿಂತೆಯಲ್ಲಿ ಕುಮಾರ? ಅಮ್ಮ. ಆ ದುರ್ಯೋಧನ ಕೌರವರನ್ನು ಸೇರಿ ಪಾಂಡವರಿಗೆ ಕೇಡನ್ನು ಬಯಸುತ್ತಿರುವಾಗ ನಾನು ಚಿಂತಿಸದೆ ಹೇಗೆ ಸುಮ್ಮನಿರಲಿ ಮಗನೇ? ಹೇಗೆ ತಾನೇ ಸುಮ್ಮನಿರಲಿ? ಹೋಗಲಿ ಬಿಡು ಕದ್ದ, ನಾಳೆ ಯುದ್ಧದಲ್ಲಾದರೂ ಪರಾಮುಖನಾಗ. ಏನು ಹೇಳುತ್ತಿರುವೆ ತಾಯಿ? ಏನು ಹೇಳುತ್ತಿರುವೆ? ಈ ಕರ್ಣನು ಅಂತಹ ನೀಚನಲ್ಲಮ್ಮ, ಅಂತಹ ನೀಚನಲ್ಲ. ಪೌರುಷವರೆವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂತಲೂ ಹೀನ ಕುಲದವನೆಂತಲೂ ದೂರಿ ಬಿಟ್ಟಿದ್ದಾಗ ಆತನು ನನ್ನನ್ನು ಬಲು ಪ್ರೀತಿ ಮಮತೆಯಿಂದ ಸಾಕಿ ಸಲಹಿ ಅಂಗದೇಶದ ಅರಸನನ್ನಾಗಿ ಮಾಡಿದವನು. ಈಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಆ ಭಗವಾನ್ ಭಾಸ್ಕರನು ಮೆಚ್ಚುವನೇನಮ್ಮ, ಮೆಚ್ಚುವನೇ ತಾಯಿ? ಹಾಗದು ತಾಯಿ, ಹಾಗದು. ನಾನು ಈ ಯುದ್ಧದಲ್ಲಿ ಪರೋನ್ಮುಖನಾಗಲಾರೆ ತಾಯಿ, ಪರೋನ್ಮುಖನಾಗಲಾರೆ. ಅಯ್ಯೋ ಕುಮಾರ, ಹೋಗಲಿ ಬಿಡು. ನಾಳೆ ಯುದ್ಧರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಮಗನೇ. ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ. ಆದರೆ ಒಂದು ಮಾತು ಹೇಳು ಕಂದ. ನಾನು ಈ ಯುದ್ಧದಲ್ಲಿ ಯಾರನ್ನು ಬೇಕಾದರೂ ಉಳಿಸುವೆನಮ್ಮ, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲಮ್ಮ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಕುಮಾರ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ, ಸಾರ್ಥಕವಾಗುವುದು. ಅಮ್ಮ ಕುಮಾರ, ಈ ಯುದ್ಧದಲ್ಲಿ ನನ್ನಿಂದ ಅರ್ಜುನನೇ ಮಡಿದರು, ಅರ್ಜುನನಿಂದ ನಾನೇ ಮಡಿದರು. ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು. ನಿನಗೇಕೆ ಚಿಂತೆ ತಾಯಿ? ನೀನು ನಿಶ್ಚಿಂತಳಾಗಿರಮ್ಮ, ನಿಶ್ಚಿಂತಳಾಗಿರು. ಹೋಗು, ನಿನಗೆ ಹೆಚ್ಚಿಗೆ ತೊಂದರೆ ಪಡಿಸಲಾರೇನು ಮಗನೇ? ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ಯಾಕದ್ದ? ಅಮ್ಮ, ಅದೇನು ಹೇಳ್ತಾಯಿ? ನಡೆಸಿಕೊಡುವೆನು, ಸತ್ಯವಾಗಿ ನಡೆಸಿಕೊಡ್ಬೇಯಪ್ಪ. ಅಮ್ಮ, ನನ್ನ ಹೆತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ಭಾವಿಸಿರುವೆಯ ತಾಯಿ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಮಗನೇ, ಮಾತೆಯ ಮಾತಿಗೆ ಉಸಿಯಾಡಿದೊಳೆ ಮೆಚ್ಚುವನೇ ಭಾಸ್ಕರನು. ಅಮ್ಮ, ಕುಮಾರ, ಏನಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ, ಈ ನಿನ್ನ ಪಾದ ಕಮಲದಾಣೆ ಜನನಿ. ಅಮ್ಮ, ಇದಕ್ಕೆ ದೈವವೇ ಸಾಕ್ಷಿ. ಹೇಳ್ತಾಯಿ, ನಾಳಿನ ಯುದ್ಧರಂಗದಲ್ಲಿ ಕುಮಾರ, ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ.
ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ ಅಮ್ಮ. ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಓ ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ನೀವೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ನನ್ನ ಹೊಜ್ಜದ ಕವಚವನ್ನೇ ಅಪಹರಿಸಿದನು. ವಿದುರನು ತಮ್ಮ ಸರ್ವೋತ್ತಮದ ಬಿಲ್ಲನ್ನು ಮುರಿದು ಬಿಸಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಸ್ಥೈರ್ಯಗಳನ್ನೇ ಕಸಿದುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ಮಾತು ಪಡೆದಿರುವೆ. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿವೆ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನೀನಿನ್ನು ಸಂತೋಷದಿಂದ ಹೋಗಿ ಬಾ ತಾಯಿ, ಹೋಗಿ ಬಾ ಅಮ್ಮ. ಮಾತಿನಲ್ಲಿ ಸಂದೇಹವಿಲ್ಲವು ತಾನೆ ಅಮ್ಮ, ನಿನ್ನ ಮಗನ ಮೇಲೆ ಸಂದೇಹವೇ ತಾಯಿ? ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲೊಲ್ಲೆ, ಕಟ್ಟಗಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಬಾಸೆಯನ್ನು ಬಿಡು ಚಿಂತೆಯ ಜನನಿ. ಸಂದೇಹವ ಬಿಡು ಕರ್ಣನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ತುದಿ, ಒಳುಗೊಲೆಲ್ಲ ನಾಮತ್ತಲ್ಲ ಅಮ್ಮ. ಹಿಡಿಯುವುದೊಂದೇ ಬಾಣದ ತುದಿ, ಒಳುಗೊಲೆಲ್ಲ ನಾಮತ್ತಲ್ಲ. ಮುಗಿಲ ಹಿಡಿದು ಬರಲಿ, ಈ ಧರೆಯ ತಿರಿದು ಬಿಡಲಿ. ಮುಗಿಲ ಹಿಡಿದು ಬರಲಿ, ಈ ಧರೆಯ ತಿರಿದು ಬಿಡಲಿ. ಇನ್ನಾಡ ತಪ್ಪೆನಮ್ಮ, ಇನ್ನಾಡ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಅಮ್ಮ, ನಿನ್ನ ಸಂದೇಹವನ್ನು ಬಿಟ್ಟು ನೀನಿನ್ನು ನಿಶ್ಚಿಂತೆಯಾಗಿ ಹೋಗಿ ಬಾ ತಾಯಿ. ನಾನಿನ್ನು ಹೋಗಿ ಬರುವೆನು ಕಂದ. ಅಮ್ಮ, ಅಮ್ಮ, ಹೇಳು ಮಗನೇ, ಸ್ವಲ್ಪ ನಿಲ್ಲು ತಾಯಿ. ಹೇಳು ಕಂದ. ಕೊನೆಯದಾಗಿ ಈ ನಿನ್ನ ಮಗನ ಒಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ. ಶ್ರೀಕೃಷ್ಣನ ಪಾದದಾಣೆಗೂ ನಡೆಸಿಕೊಡುವೆನು, ಹೇಳು ಕುಮಾರ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಅಮ್ಮ, ಸತ್ಯಸಂಧನಾದ ಆ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಕೈ ಮುಗಿದು ಕೇಳುವೆನು ತಾಯಿ.
ಕೈ ಮುಗಿದು ಕೇಳುವೆನಮ್ಮ. ಇಂಥ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯವಿಲ್ಲದಂತೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ ಕುಮಾರ. ಅಯ್ಯೋ ದೈವ, ಈ ಮಹಾವೀರ ಕರ್ಣನಲ್ಲಿ ಎಂತಹ ಘೋರ ಕಥೆಯನ್ನು ಬರೆದಿರುವೆ. ದೈವಾನುಗ್ರಹವಿಲ್ಲದವಿದ್ದವರು ಬದುಕಿಯೂ ಪ್ರಯೋಜನವೇನು? ಅಣ್ಣನಾದ ಬಲರಾಮನು ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡುವಂತೆ ಮಾತನ್ನು ಕೊಟ್ಟಿರುವನು. ಆತನು ಅಲಾಯುಧವನ್ನು ಧರಿಸಿ ನಿಂತರೆ ಆತನನ್ನು ಜಯಿಸತಕ್ಕವರು ಯಾರ್ಯವರು ಇರಲಿ. ಈಗ ನಾವು ಗೋವನ್ನು ನಿರ್ಮಿಸಿ ಆ ಗೋಹತ್ಯೆಯ ನೆಪದಿಂದ ಅಣ್ಣನನ್ನು 21 ದಿನಗಳ ಕಾಲ ಭೂಪ್ರದರ್ಶನಕ್ಕೆ ಕಳಿಸುವೆನು. ಆತನು ಹಿಂದಿರುಗುವಷ್ಟರಲ್ಲಿ ಕೇವಲ 18 ದಿನಗಳಲ್ಲಿ ಈ ಕುರುಕ್ಷೇತ್ರ ಮಹಾಸಂಗ್ರಾಮವನ್ನು ಸಮಾಪ್ತಿ ಮಾಡುವೆನು. ಯುವಕಮಾಯಿ, ಜಾಗರೂಕಳಾಗು. ಗೋರೂಪವನ್ನು ತಾಳಿ ಅಣ್ಣನನ್ನು ಹಿಂಬಾಲಿಸು. ಇದ್ಯಾವುದೀ ವೃದ್ಧ ಗೋವು ನನ್ನನ್ನು ತಿವಿಯಲು ಬರುತ್ತಿದೆಯಲ್ಲ? ಛೇ, ದೂರ ನಡೆ! ಇದೇನಿದು? ನಾನು ಸುಮ್ಮನೆ ತಳ್ಳಿದೊಡನೆ ಕೆಳಕ್ಕೆ ಬಿದ್ದು ಪ್ರಾಣವೇ ಬಿಟ್ಟಿಲ್ಲ. ಶಿವ ಶಿವ, ನಾನು ನನ್ನ ಕೈಯಾರ ಗೋಹತ್ಯೆಯನ್ನು ಮಾಡಿದನಲ್ಲ, ಮುಂದೇನು ಗತಿ? ರಾಜತಾಮಸ ಕರ್ಮ ಪತನ ಧರ್ಮದಾತನು ಗೈದ ಪಾಪ ದೋಷ ವಿಧಿಯ ಶೋಧನೆ ಏನು ಕಾಣೆ. ಶಿವ ಶಿವ, ಪಾಪದಿಂದ ಶಾಪವಂತೆ ಎಂದು ಬಾಳಲಿ, ಪಾಪದಿಂದ ಶಾಪವಂತೆ ಎಂದು ಬಾಳಲಿ. ಎಂದೆಂದು ಬಿಡೆದು ನನ್ನ ಹದಮನಾಗಿ ನುರಿತನಾದೆ. ಅಯ್ಯೋ, ಎಂದೆಂದು ಬಿಡೆದು ನನ್ನ ಹದಮನಾಗಿ ನುರಿತನ, ಪಾಪದಿಂದ ಶಾಪವಂತೆ ಎಂದು ಬಾಳಲಿ. ಅಂತರಂಗ ಸುಡುವ ಚಿಂತೆಗೈದೆ ನಾನು ಗೋಹತ್ಯೆ. ಅಂತರಂಗ ಸುಡುವ ಚಿಂತೆಗೈದೆ ನಾನು ಗೋಹತ್ಯೆ. ಹಾಳು ಜನ್ಮ ಉಳಿಸಲಾರೆ, ಘೋರ ಪಾಪ ಸಹಿಸಲಾರೆ. ಹಾಳು ಜನ್ಮ ಉಳಿಸಲಾರೆ, ಘೋರ ಪಾಪ ಸಹಿಸಲಾರೆ. ಯಾವ ದಾರಿ ಕಾಣದಾಯಿತು, ಪಾಪದಿಂದ ಶಾಪವಂತೆ ಎಂದು ಬಾಳಲಿ, ಎಂದು ಬಾಳಲಿ. ಅಯ್ಯೋ ದೈವ, ನಾನು ನನ್ನ ಕೈಯಾರ ಗೋಹತ್ಯೆಯನ್ನು ಮಾಡಿದನಲ್ಲ. ಪಾಪಿ ಬಲರಾಮನೇ, ನಿನ್ನ ಜನ್ಮ ಸುಟ್ಟರೂ ಪಾಪವಿಲ್ಲ. ಅಗ್ರಜ, ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಇದಾವುದು ಈ ವೃದ್ಧ ಗೋವು? ಇದೇನು ಮಲಗಿರುವುದೋ ಅಥವಾ? ಅದನ್ನು ಕೇಳುವುದೇನಿದೆ ಸಹೋದರ? ಈ ಗೋವು ಮೃತ ಹೊಂದಿರುವುದು, ಮೇಲೆ ಏಳುವಂತಿಲ್ಲ. ಏನು ಮೃತಿ ಹೊಂದಿರುವುದೇ? ಕಾರಣವೇನು ಅಗ್ರಜ? ಕೃಷ್ಣ, ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಾಪಕ್ಕೆ ಗುರಿಯಾದೆ. ಕೃಷ್ಣ, ಅಗ್ರಜ, ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಎಂತಹ ಕಾರ್ಯವನ್ನು ಮಾಡಿದೆ ಅಗ್ರಜ? ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪಕ್ಕೆ ಫಲವೇನೆಂದು
ಯೋಚನೆಯನ್ನು ಪರಿಶೀಲಿಸಲು ಹೋಗುತ್ತಿರುವಾಗ ಹಿಂದಿನಿಂದ ಈ ಗೋವು ನನ್ನನ್ನು ತಿವಿಯಲು ಬಂದಿತು. ನಾನು ಮೆಲ್ಲನೆ ತಡೆದನಷ್ಟೇ. ಕೆಳಕ್ಕೆ ಬಿದ್ದು ಪ್ರಾಣವೇ ಬಿಟ್ಟಿತು. ಏನು ಮಾಡಲಿ? ಏನು ತಮ್ಮ ಕೈಯಿಂದ ಗೋತಿ? ಶಿವ ಶಿವ, ಎಂತಹ ಅಕಾರವಾಯಿತು ಅಗ್ರಜ. ಹೀಗಾಗುವುದೆಂದು ಯಾರು ಕಂಡಿದ್ದರು ಕೃಷ್ಣ? ಈ ಪಾಪ ಪರಿಹಾರಕ್ಕೆ ಏನಾದರೂ ಒಂದು ಪರಿಹಾರವನ್ನು ತಿಳಿಸು. ಪರಿಹಾರವೇನಣ್ಣ, ಅನುಭವಿಸಲೇಬೇಕು. ಅದನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಬಂದದ್ದನ್ನೆಲ್ಲ ಅನುಭವಿಸಲೇಬೇಕು. ಬೇಗ ಹೇಳು ಅಗ್ರಜ. ಇಂತಹ ಮಹಾಪಾಪ ದೋಷಗಳನ್ನು ಕಂಡಾಗ ನಮ್ಮ ಗುರುಗಳಾದ ಸಾಂದೀಪಿನಿಯವರು ಒಂದು ಉಪಾಯವನ್ನು ಹೇಳುತ್ತಿದ್ದರು. ಆದರೆ ಈಗ ನಿಸ್ಸಂದೇಹವಾಗಿ ಹೇಳು ಕೃಷ್ಣ. ಇದರಿಂದ ಪಾರಾದರೆ ಸಾಕು. ಬೇಗ ಹೇಳು ಅಗ್ರಜ. ಗೋ ಹತ್ಯೆ ಮಾಡಿದ ಪುರುಷನು ಕುಂತಲ್ಲಿ ಕೂರದೆ, ನಿಂತಲ್ಲಿ ನಿಲ್ಲದೆ, ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡುತ್ತಾ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿದರೆ ಪಾಪದೋಷವು ಪರಿಹಾರ ಮಾಡುವುದು ಎಂದು ಹೇಳುತ್ತಿದ್ದರು. ಆದರೆ ಈಗ ಸಮಯವೇ ಸಾಲದಾಗಿದೆಯಲ್ಲ. ಅದೇಕೆ ಸಾಧ್ಯವಿಲ್ಲ ಕೃಷ್ಣ? ಇದಕ್ಕಾಗಿ ನಾನು ಯಾವ ತ್ಯಾಗವನ್ನಾದರೂ ಮಾಡಲು ಸಿದ್ಧ. ಬೇಗ ಹೇಳು. ಇನ್ನು 3 ದಿನಕ್ಕೆ ಯುದ್ಧವು ಪ್ರಾರಂಭವಾಗಲಿರುವುದು. ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡುವಂತೆ ಮಾತನ್ನು ಕೊಟ್ಟಿರುವಿರಿ, ಮರೆತು ಬಿಟ್ಟಿರಾ? ಕೃಷ್ಣ, ಯಾರ ಕರ್ಮಕ್ಕೆ ಯಾರು ಹೊಣೆ ಆಗಲು ಸಾಧ್ಯ? ಆ ಯುದ್ಧವು ಯಾರಿಗೆ ಬೇಕು? ನಾನೀಗಲೇ ಭೂ ಪ್ರದರ್ಶನೆಗೆ ಹೊರಡುವೆ. ಅಗ್ರಜ, ಪಾಪ ನಿಮ್ಮನ್ನೇ ನಂಬಿಕೊಂಡಿರುವ ಆ ದುರ್ಯೋಧನನ ಗತಿ ಮತ್ತೊಂದು ಸಾರಿ ಯೋಚಿಸಿ ನೋಡಿ. ಕೃಷ್ಣ, ಯಾರು ಗೆದ್ದರೇನು, ಯಾರು ಸೋತರೇನು, ಆ ಕುರು ಪಾಂಡವರು ಹೋರಾಡಿ ಸಾಯರು. ನಾನೀಗಲೇ ಭೂ ಪ್ರದರ್ಶನೆಗೆ ಹೊರಡುವೆನು. ಶಂಭೋ ಮಹಾದೇವ. ಅಗ್ರಜ, ಕೃಷ್ಣ, ಜಯ ಜಯ ಮಹಾದೇವ. ಶಂಭೋ ನೀಲಕಂಠ ಮಹೇಶ, ಪಾಲಿಸೋ ಜಗದೀಶ. ಕೃಷ್ಣ, ಅಗ್ರಜ, ಜಯ ಜಯ ಶಂಭೋ ಗೌರಿ ರಮಣ. ಜಯ ಜಯ ಶಂಭೋ ಗೌರಿ ರಮಣ, ಪಾಲಿಸ ತಂದೆ ಪಾಪ ವಿಮೋಚನ. ಪಾಲಿಸ ತಂದೆ ಪಾಪ ವಿಮೋಚನ. ಜಯ ಜಯ ಶಂಭೋ ಗೌರಿ ರಮಣ. ನಂಬಿದೆ ನಿನ್ನ ನಾಗಾಭರಣ, ಸಂಗಮ ದೇವ ಭಕ್ತ ನಿರಂಜನ. ನಂಬಿದೆ ನಿನ್ನ ನಾಗಾಭರಣ, ಸಂಗಮ ದೇವ ಭಕ್ತ ನಿರಂಜನ. ಕರುಣಿಸು ಬೇಡುವೆ ಕೈಲಾಸವಾಸ. ಕರುಣಿಸು ಬೇಡುವೆ ಕೈಲಾಸವಾಸ. ಜಯ ಜಯ ಶಂಭೋ ಗೌರಿ ರಮಣ, ಗೌರಿ ರಮಣ, ಗೌರಿ ರಮಣ. ಅಗ್ರಜ, ಅಗ್ರಜ, ಇವನನ್ನು ಈ ರೀತಿ ಉಪಾಯದಿಂದ ಓಡಿಸದಿದ್ದರೆ ನನ್ನ ಕಾರ್ಯವಾದರೂ ಹೇಗಾಯಿತು ಇರಲಿ. ಅಣ್ಣನು ಭೂ ಪ್ರದಕ್ಷಿಣೆ ಮಾಡಿಕೊಂಡು ಬರುವಷ್ಟರಲ್ಲಿ ಇಲ್ಲಿ ಕೇವಲ 18 ದಿನಗಳಲ್ಲಿ ಈ ಕುರುಕ್ಷೇತ್ರ ಮಹಾಸಂಗ್ರಾಮವನ್ನು ಸಮಾಪ್ತಿ ಮಾಡುವುದು. ಪ್ರಾರ್ಥ ಕಾಲದಲ್ಲಿ ಗೂಬೆಯ ಮಂಗಲವನ್ನು ಕೇಳಿ ನನಗೇಗೂ ಬಹಳ ಭಯವಾಗುತ್ತಿದ್ದಿಲ್ಲ. ಇದರಿಂದ ನನ್ನ ಕುಮಾರನಿಗೆ ಯಾವ ಆಪತ್ತು ಬಾರುವುದೋ ನಾನು ಬೇರೆ ಕಾಣೇನಲ್ಲ. ಅಮ್ಮ, ಅಮ್ಮ, ಕುಮಾರ, ದುರ್ಯೋಧನ, ಬಾ ಕುಮಾರ, ನಿನ್ನ ಸಲವಾಗಿಯೇ ಕಾತುರಲಾಗಿದ್ದೆ. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲ, ಬೆಳಕರಿತಲೇ ದುರ್ಮಿತ ಪರಂಪರೆಗಳು. ಕುಮಾರ, ಬಾ, ನನ್ನ ಮಂಡಿ ಹುಡಿ ಕುಳಿತು ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಕುಮಾರ, ಹೇ ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಮಂಗಲವೂ ಆಗದಿರಲಿ. ಏನು ಕಂದ? ಅಮ್ಮ, ಕುಮಾರ, ಈ ದಿನ ನಾನು ಯೋಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಏನು ಯುದ್ಧಕ್ಕಾಗಿ ಹೊರಟಿರುವೆ? ಯುದ್ಧಕ್ಕೆ ನಿನಗೆ ಅನುಮತಿಯನ್ನು ಕೊಟ್ಟವರು ಯಾರು ಕುಮಾರ? ಅಮ್ಮ, ಈ ಬಾವುಗಳಲ್ಲಿ ಬಲು ಇರುಗು. ಯುದ್ಧದ ಸಲುವಾಗಿ ನಾನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿದೆ.
ನಿನಗೆ ತಿಳಿಯದೆ ತಾಯಿ. ತಿಳಿದಿರುವೆನು ಕುಮಾರ, ಆದರೆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ನಾನು ಭಾವಿಸಿದ್ದೇನೆ. ಯುದ್ಧವನ್ನು ಪ್ರಾರಂಭಿಸುವೆ ಎಂದು ನಾನು ಖಂಡಿತವಾಗಿ ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನೇ ಪಾಲಿಸುವೆನು. ಕುಮಾರ, ಚಲಬೇಕೆ ಗುರು ನಂದನ ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಕುಮಾರ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ. ನಿನಗೆ ಅರಿಯದೆ ಕುಮಾರ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ಮಕ್ಕಳೆತ್ತ ವೀರ ಮಾತೆ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರೊಳಗಿವೆ. ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನೇ ಪಾಲಿಸುವೆನು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಅದು ಇನ್ನು ತಿಳಿಯಬೇಕ ಇಚ್ಛೆ ನಿನಗಿದ್ದರೆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನದಿಂದ ಭಾವಿಸು ಕುಮಾರ. ಅಮ್ಮ, ಮಾತೃವಾಕ್ಯ ತಿರಾಕರಿಸಿದ ಪಾಪದ ಫಲ. ಪಾಂಡವರು
ಪಾಂಡವರು ಮಾಡಿದ ಧರ್ಮ ಸಮರ್ಥವಾದರೆ ಅಂತ ಧರ್ಮಕ್ಕೆ ಶತಧಿಕ್ಕಾರವಿರಲಿ. ಪತ್ನಿ ಅಪಮಾನ ನೋಡುತ್ತಾ ಕುಳಿತಿದ್ದು ಮಾನವ ಧರ್ಮವಂತಿರಲಿಲ್ಲ. ಅಮ್ಮ, ಭಾನುಮತಿಯಾಗಲಿ ನನ್ನ ಅಂತಃಪುರದ ದಾಸಿಯಾಗಲಿ ಅಂತ ಅಪಮಾನ ಮಾಡಿದರೆ ನಾನು ಏನು ಮಾಡುತ್ತಿದ್ದೆ ಗೊತ್ತೇ? ಏನು ಮಾಡುತ್ತಿದ್ದೆ ಕುಮಾರ? ಪಣ ಬಂದ ನಿರಾಕರಿಸಿ ಅವರ ಸಮೂಲ ನಾಶ ಮಾಡಿ ನಮ್ಮ ಪೂರ್ವ ಜನ್ಮರ ಪುಣ್ಯ ಸ್ಫೂರ್ತಿಯನ್ನು ಈ ದುಷ್ಕೀರ್ತಿ ಕಳಕಿಂದ ಉದ್ಧರಿಸುವುದೇ ನನ್ನ ಉದ್ದೇಶ. ಕುಮಾರ, ನಿನ್ನ ಉದ್ದೇಶವು ಖಂಡಿತವಾಗಿ ಇದು ಸಫಲವಾಗುವುದಿಲ್ಲ ಕುಮಾರ. ನನ್ನ ಮಾತನ್ನು ಕೇಳುವನಾಗು ಕಂದ. ಅಮ್ಮ, ಮಾತೃವಾಕ್ಯ ತಿರಾಕರಿಸಿದ ಪಾಪದ ಫಲ ಕಟ್ಟಿಟ್ಟ ಬುದಿಯಾದರೂ ಸರಿ, ನಾನು ಯುದ್ಧಕ್ಕೆ ಆಹ್ವಾನ ಮಾಡಿಯೇ ಬಿಟ್ಟಿದ್ದೆ. ನೀನು ಆಹ್ವಾನಿಸಿರುವ ಯುದ್ಧವನ್ನಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗಲಿ. ಹಸ್ತಿನಾವತಿಯ ಬದಿಲವ ಕೆನ್ನಿನ ಕಾವಲಿಯಾಗಿ ಹರಿಯುವುದು ಕುಮಾರ. ಈ ಹಸ್ತಿನಾವತಿಯ ಸುಮಂಗಲೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಹಿಡಿದು ಕೈಯಲ್ಲಿ ನಿಲ್ಲಬೇಕಾಗಿದೆ. ನೀನೇನು ಮಾನವನೋ ಅಥವಾ ದಾನವನೋ? ನಾನು ಮಾನವನಲ್ಲ ತಾಯಿ. ಈ ಕ್ಷಣದಿಂದ ದುರ್ದಾನವ. ಅಯ್ಯೋ, ಎಷ್ಟೇ ಆದರೂ ಈತನು ನನ್ನ ಮಗನಲ್ಲವೇ? ಈತನನ್ನು ನಾನು ಸಾಕಿ ಸಲುಬಿರುವೆ. ಹೋಗಲಿ ಬಿಡು, ಬಂದು ಬಾ ಕಂದ. ಇಂದಕ್ಕೆ ಮಂಡಿ ಉರಿತಿ ನನ್ನ ಮುಂದೆ ಕುಳಿತಿಕೋ ಕಂದ. ಇದೋ ತಾಯಿ ಬಂದಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ಯುದ್ಧರಂಗದಲ್ಲಿ ನಿನಗೆ ಜಯವಾಗಲಿ ಕುಮಾರ. ಆದರೆ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಖಂಡಿತವಾಗಿಯೂ ಜಯವಾಗುವುದು ಕುಮಾರ. ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಜಯ. ಯುದ್ಧರಂಗದಲ್ಲಿ ನೀನು ಬಲಶಾಲಿಯಾಗಿ ಗೆದ್ದು ಬಾ ಮಗ, ಹೋರಾಟಗಾರನಾಗಿ. ಯಥೋ ಧರ್ಮೋಸ್ತಥೋ ಜಯ, ಯಥೋ ಧರ್ಮೋಸ್ತಥೋ ಜಯ, ಯಥೋ ಧರ್ಮೋಸ್ತಥೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಹೋಗಿಲು ಮುಟ್ಟುವಂತೆ ರಣಬೇರಿಗಳು ಗರ್ಜಿಸಿ ಮುಳುಗಲಿ. ಹೋರಾಡಲಿ ಸತ್ಫಲಾಂಚನ. ತಾಯಿ, ಮಾತೃದೇವೋಭವ, ಮಾತೃದೇವೋಭವ. ಅವನ ತಲೆ ಬೇಸುವ ಮೊದತಿ ಅದಮ್ಮ ಕುಲಜೋ. ಅವನ ತಲೆ ಬೇಸುವ ಮೊದತಿ ಅದಮ್ಮ ಕುಲಜೋ. ಅದಮ್ಮ ಪಾಂಡವರ ವಧಿಯುವ ಮೊದತಿ ಮುದತಿ ಬಾಳುವೆನ ಪ್ರಚಂಡ ನೆನೆಸೆ. ಅದಮ್ಮ ಪಾಂಡವರ ವಧಿಯುವ ಮೊದತಿ ಮುದತಿ ಬಾಳುವೆನ ಪ್ರಚಂಡ ನೆನೆಸೆ. ಅವನ ತಲೆ ಬೇಸುವ ಮೊದತಿ ಅದಮ್ಮ ಕುಲಜೋ. ವಿರೋಧಿಗಳನ್ನು ತೋರಿಪನ್ನು ಪಡೆದ ವೈರಿಗಳು ಉರುಳಿಪ ಜಗದೆ. ವಿರೋಧಿಗಳನ್ನು ತೋರಿಪನ್ನು ಪಡೆದ ವೈರಿಗಳು ಉರುಳಿಪ ಜಗದೆ. ರಾವಣ ತಲೆ